ಮೊಟ್ಟೆ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ಚರ್ಚೆ ಬಹಳಷ್ಟು ದಿನಗಳಿಂದ ಆಗ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯೂ ಕೂಡ ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ಮಾಡಿಸಿದೆ. ಈಗ ಟೆಸ್ಟ್ ರಿಪೋರ್ಟ್ ಬಂದಿದೆ. ಆ ಟೆಸ್ಟ್ ರಿಪೋರ್ಟ್ ನಲ್ಲಿ ರಾಜ್ಯದ ಮೊಟ್ಟೆ ಸೇಫ್ ಅನ್ನೋದು ಗೊತ್ತಾಗಿದೆ. ಮೊಟ್ಟೆ ಸುರಕ್ಷಿತ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ಚರ್ಚೆಗಳಾಗ್ತಾ ಇತ್ತು. 27 ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಕಳುಹಿಸಲಾಗಿತ್ತು. ಈಗ ಟೆಸ್ಟ್ ರಿಪೋರ್ಟ್ ಬಂದಿದೆ. ನಿನ್ನೆ ಬಂದ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಸುರಕ್ಷಿತ ಅಂತ ಹೇಳ್ತಾ ಇದೆ. 60 ಆಯಾಮಗಳಲ್ಲಿ ಮೊಟ್ಟೆ ಟೆಸ್ಟಿಂಗ್ ಮಾಡಿ ವರದಿ ಬಂದಿದೆ. ಮಾಲ್, ಸೂಪರ್ ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕಲೆಕ್ಟ್ ಮಾಡಿದ್ದಾರೆ ಇಲಾಖೆ ಅಧಿಕಾರಿಗಳು. ಈಗ ಆ ಮೊಟ್ಟೆಯ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆ. ಇನ್ನುಳಿದ ಕೆಲವೊಂದಿಷ್ಟು ರಿಪೋರ್ಟ್ಗಳು ಬರೋದಿದೆ. 4 ಮೊಟ್ಟೆಗಳ ವರದಿ ಸದ್ಯದಲ್ಲೇ ಕೈ ಸೇರಲಿದೆ. ಟೆಸ್ಟ್ ರಿಪೋರ್ಟ್ನಲ್ಲಿ ರಾಜ್ಯದ ಮೊಟ್ಟೆ ಸೇಫ್ ಅನ್ನೋದು ಈಗ ಗೊತ್ತಾಗಿದೆ. ಕ್ಯಾನ್ಸರ್ ಕಾರಕ ಅಂಶ ಈ ಮೊಟ್ಟೆಯಲ್ಲಿ ಇಲ್ಲ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದನ್ನ ಸ್ಪಷ್ಟಪಡಿಸಿದ್ದಾರೆ. 27 ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ನಿನ್ನೆ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಬಂದಿದೆ. ಅದು ಸುರಕ್ಷಿತ ಅನ್ನೋದು ಈಗ ತಿಳಿದು ಬರ್ತಾ ಇದೆ. 60 ಆಯಾಮಗಳಲ್ಲಿ ಇದನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಗಿತ್ತು. ಈ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯೂ ಕೂಡ ಕೆಲವೊಂದಿಷ್ಟು ಟೆಸ್ಟ್ಗಳನ್ನ ಮಾಡಿಸಿದೆ. ಈಗ ಟೆಸ್ಟ್ ರಿಪೋರ್ಟ್ ಬಂದಿದೆ. ಆ ಟೆಸ್ಟ್ ರಿಪೋರ್ಟ್ ನಲ್ಲಿ ರಾಜ್ಯದ ಮೊಟ್ಟೆ ಸೇಫ್ ಅನ್ನೋದು ಗೊತ್ತಾಗಿದೆ. ಮೊಟ್ಟೆ ಸುರಕ್ಷಿತ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ಚರ್ಚೆಗಳಾಗ್ತಾ ಇತ್ತು. 27 ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಕಳುಹಿಸಲಾಗಿತ್ತು. ಈಗ ಟೆಸ್ಟ್ ರಿಪೋರ್ಟ್ ಬಂದಿದೆ. ನಿನ್ನೆ ಬಂದ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಸುರಕ್ಷಿತ ಅಂತ ಹೇಳ್ತಾ ಇದೆ. 60 ಆಯಾಮಗಳಲ್ಲಿ ಮೊಟ್ಟೆ ಟೆಸ್ಟಿಂಗ್ ಮಾಡಿ ವರದಿ ಬಂದಿದೆ. ಮಾಲ್, ಸೂಪರ್ ಮಾರ್ಕೆಟ್ನಲ್ಲಿ ಮೊಟ್ಟೆಯನ್ನ ಕಲೆಕ್ಟ್ ಮಾಡಿದ್ದಾರೆ ಇಲಾಖೆ ಅಧಿಕಾರಿಗಳು. ಈಗ ಆ ಮೊಟ್ಟೆಯ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆ. ಇನ್ನುಳಿದ ಕೆಲವೊಂದಿಷ್ಟು ರಿಪೋರ್ಟ್ಗಳು ಬರೋದಿದೆ. 4 ಮೊಟ್ಟೆಗಳ ವರದಿ ಸದ್ಯದಲ್ಲೇ ಕೈ ಸೇರಲಿದೆ. ಟೆಸ್ಟ್ ರಿಪೋರ್ಟ್ನಲ್ಲಿ ರಾಜ್ಯದ ಮೊಟ್ಟೆ ಸೇಫ್ ಅನ್ನೋದು ಈಗ ಗೊತ್ತಾಗಿದೆ. ಕ್ಯಾನ್ಸರ್ ಕಾರಕ ಅಂಶ ಈ ಮೊಟ್ಟೆಯಲ್ಲಿ ಇಲ್ಲ ಅನ್ನೋದು ಲ್ಯಾಬ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದನ್ನ ಸ್ಪಷ್ಟಪಡಿಸಿದ್ದಾರೆ. 27 ಮೊಟ್ಟೆಗಳ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ನಿನ್ನೆ 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಬಂದಿದೆ. ಅದು ಸುರಕ್ಷಿತ ಅನ್ನೋದು ಈಗ ತಿಳಿದು ಬರ್ತಾ ಇದೆ. 60 ಆಯಾಮಗಳಲ್ಲಿ ಇದನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.